ನಮಸ್ಕಾರ ಸ್ನೇಹಿತರೆ. ಕಳೆದ ಕೆಲ ದಿನಗಳಿಂದ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ರು. ಅಂದ್ರೆ RSS ಬಗ್ಗೆ ಪದೇ ಪದೇ ಮಾತಾಡ್ತಾ ಇದ್ರಲ್ಲ. ಆದ್ರೆ ಕೋರ್ಟ್ ಇಂದ ಯಾವಾಗ ಅವರಿಗೆ ಸಮನ್ಸ್ ಬಂತು, ಜುಲೈ 21ನೇ ತಾರೀಕು ನೀವು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿದ್ರು. ಆ ದಿನದಿಂದ ಸ್ವಲ್ಪ ಸೈಲೆಂಟ್ ಆದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆದ್ರೆ ಈಗ ಪುನಃ RSS ವಿರುದ್ಧ ಅವರು ಕಿಡಿಕಾರಲು ಶುರು ಮಾಡಿದ್ದಾರೆ. ಈಗ ಲೇಟೆಸ್ಟ್ ಆಗಿ RSS ಮುಂದಿನ ದಿನಗಳಲ್ಲಿ ಎಲ್ಲಿಯಾದ್ರೂ ಪಥಸಂಚಲನ ನಡೆಸಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಪರ್ಮಿಷನ್ ಖಂಡಿತವಾಗಿ ಅವ್ರು ತಗೋಬೇಕು. ವಿದೌಟ್ ಪರ್ಮಿಷನ್ ಅವ್ರು ಯಾವುದೇ ಕಾರಣಕ್ಕೆ ಪಥಸಂಚಲನ ನಡೆಸುವಂತಿಲ್ಲ. ಇಲ್ಲಿವರೆಗೆ ಅವ್ರು ಜಸ್ಟ್ ಇನ್ಫಾರ್ಮೇಶನ್ ಕೊಟ್ಟು ಪಥಸಂಚಲನ ನಡೆಸ್ತಾ ಇದ್ರು. ಆದ್ರೆ ಇನ್ಮುಂದೆ ಆ ರೀತಿ ಇಲ್ಲ. ಅವರು ಅಧಿಕೃತವಾಗಿ ಗೃಹ ಇಲಾಖೆಯಿಂದ ಪರ್ಮಿಷನ್ ತಕೊಂಡು ಪಥಸಂಚಲನ ನಡೆಸಬೇಕು. ಇಲ್ಲದಿದ್ರೆ ಅವರಿಗೆ ಪಥಸಂಚಲನ ನಡೆಸ್ಲಿಕ್ಕೆ ನಾನು ಬಿಡೋದಿಲ್ಲ. ಈ ರೀತಿಯಾಗಿ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ. ಈ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು RSS ನ ಎಚ್ಚರಿಸಲಿಕ್ಕೆ ಕಾರಣ ಏನು? ಮುಂದಿನ ದಿನಗಳಲ್ಲಿ RSS ಶಾಖೆ ನಡೆಸಲಿಕ್ಕೂ ಕೂಡ ಇವರು ಸಮಸ್ಯೆಗಳನ್ನು ಉಂಟು ಮಾಡ್ತಾರ? ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದಾನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಹಿಂದೆ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ. ಅಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಡಿಸೈಡ್ ಆದ ದಿನವೇ ನಾನು ಮಾಡಿದಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಅವರ ಸಂಪುಟದಲ್ಲಿ ಸಾಮಾನ್ಯವಾಗಿ ಯಾರ್ಯಾರು ಇರಬಹುದು ಅಂತೇಳಿ. ಆ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ಹೇಳಿದೆ. ಈ ಬಾರಿ ಖಂಡಿತವಾಗಿ ಗೃಹ ಖಾತೆಯನ್ನ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೇಳಿ ಪಡ್ಕೊಳ್ತಾರೆ. ಆ ರೀತಿ ಅವರು ಕೇಳಿ ಪಡಿಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ RSS ನ ಕಟ್ ಹಾಕೋದು. ಅದಕ್ಕಾಗಿ ಅವರು ಖಂಡಿತವಾಗಿ ಈ ಬಾರಿ ಗೃಹ ಖಾತೆಯನ್ನ ಕೇಳಿ ಪಡ್ಕೊಳ್ತಾರೆ ಅಂತ ಹೇಳಿದ್ದೆ. ಅದೇ ರೀತಿಯಲ್ಲಿ ಆಯ್ತು ಕೂಡ. ಯಾವಾಗ ತನಗೆ ಗೃಹ ಖಾತೆ ಸಿಕ್ತೋ ತಕ್ಷಣ ಮಾಡಿರುವಂತಹ ಕೆಲಸ ಏನು ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧವಾಗಿ ಹರಿಹಾಯ್ಲಿಕ್ಕೆ ಪ್ರಾರಂಭ ಮಾಡಿದ್ದು. ನಿಮ್ಗೆ ಗೊತ್ತಿರಬಹುದು, ಅವರು ಇಲ್ಲಿವರೆ ಬೇರೆ ಏನ್ ಮಾಡಿದಾರೋ ಗೊತ್ತಿಲ್ಲ. ಪದೇ ಪದೇ RSS ವಿಷಯವನ್ನು ಇಟ್ಕೊಂಡು ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಹಾಗೆ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದ್ರು. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಪತ್ರವನ್ನ ಬರೆದ್ರು. ಆ ಪತ್ರಕ್ಕೆ ಇನ್ನೂ ಉತ್ತರ ಬಂದಿಲ್ಲ ಅಂತ ಹೇಳ್ಕೊಂಡು ನಾನು ಕಾಯ್ತಾ ಇದ್ದೆ ಅಂತ ಹೇಳ್ಕೊಂಡು ಪದೇ ಪದೇ ಹೇಳ್ತಾ ಇದ್ರು. RSS 100 ವರ್ಷಕ್ಕೂ ಹಳೆಯ ಸಂಸ್ಥೆ ಆದ್ರಿಂದ ಎಲ್ಲೋ ಕಾಗದ ಪತ್ರ ಮಿಸ್ ಆಗಿರ್ಬೇಕು, ಹುಡುಕಾಡ್ತಾ ಇರಬಹುದು. ಒಂದಲ್ಲ ಒಂದು ದಿನ ಹುಡುಕಿಯವ್ರು ನನಗೆ ತಂದು ತೋರಿಸಲೇಬೇಕು, ಅಲ್ಲಿವರೆ ನಾನು ಬಿಡೋದಿಲ್ಲ. ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಕೊಂಡು ಬಂದ್ರು. RSS ಬಗ್ಗೆ ಅವ್ರು ಹೀನಾಮಾನವಾಗಿ ಮಾತಾಡಿದಕ್ಕಾಗಿ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಕೂಡ ಈಗ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಜುಲೈ 21ನೇ ತಾರೀಕಿಗೆ ಖುದ್ದಾಗಿ ಅವರು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. ಒಟ್ಟಾರೆಯಾಗಿ ಡೇ 1 ಇಂದ ಇಲ್ಲಿವರೆಗೆ ಅವರು ಮಾಡಿರುವಂತಹ ದೊಡ್ಡ ಕೆಲಸ ಏನು ಅಂತ ಹೇಳಿದ್ರೆ RSS ವಿರುದ್ಧ ಪದೇ ಪದೇ ಹೇಳಿಕೆಗಳನ್ನು ಕೊಟ್ಟುಕೊಂಡು RSS ನ ಪ್ರಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಅದೇನೇ ಇರಲಿ, ಈಗ ಲೇಟೆಸ್ಟ್ ಆಗಿ ಅವರು ಹೊರಡಿಸಿರುವಂತಹ ಫರ್ಮಾನ್ ಏನು ಅಂತ ಹೇಳಿದ್ರೆ, ಇನ್ನು ಮುಂದೆ ಕರ್ನಾಟಕದಲ್ಲಿ ನಾನು ಗೃಹ ಮಂತ್ರಿ ಆಗಿರುವವರೆಗೆ ಯಾವುದೇ ಕಾರಣಕ್ಕೆ RSS ನವರು ಯಾವುದೇ ರೀತಿಯಂತ ಪರ್ಮಿಷನ್ ತಗೊಳ್ಳದೆ ಪಥಸಂಚಲನ ನಡೆಸುವಂತಿಲ್ಲ. ಪಥಸಂಚಲನ ನಡೆಸಬೇಕು ಅಂತ ಹೇಳಿದ್ರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಪರ್ಮಿಷನ್ ತಗೊಳ್ಬೇಕು. ಇಲ್ಲದಿದ್ರೆ ಯಾವುದೇ ಕಾರಣಕ್ಕೆ ಅವರಿಗೆ ನಾವು ಅವಕಾಶವನ್ನ ಕೊಡೋದಿಲ್ಲ. ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ RSS ಮೇಲೆ ಇವರು ಈ ರೀತಿ ಮುಗಿ ಬೀಳ್ಲಿಕ್ಕೆ ಏನಾದ್ರೂ ಕಾರಣ ಇದೆ ಕೇಳಿದ್ರೆ ಖಂಡಿತವಾಗಿ ಕಾರಣ ಇದ್ದೇ ಇದೆ. ಅದೇನು ಅಂತ ಹೇಳಿದ್ರೆ ಅವರಿಗೆ RSS ನಲ್ಲಿರುವಂತಹ ಸಿಟ್ಟು. ನಿಮ್ಗೆ ನೆನಪಿರ್ಬೋದು, 2019 ಚುನಾವಣೆಯಲ್ಲಿ ಕಲಬುರಗಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಅಲ್ಲಿವರೆಗೂ ಕೂಡ ಒಂದೇ ಒಂದು ಚುನಾವಣೆಯಲ್ಲಿ ಸೋಲ್ದೇ ಇದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಚುನಾವಣೆಯಲ್ಲಿ ಸೋತರು. ಅದಕ್ಕೆ ಪ್ರಮುಖ ಕಾರಣ RSS. ಯಾಕಂತ ಹೇಳಿದ್ರೆ RSS ಕಲಬುರಗಿಯಲ್ಲಿ ಇವರ ವಿರುದ್ಧವಾಗಿ ಕೆಲಸ ಮಾಡಿತ್ತು, ಜನರನ್ನ ಇವರ ವಿರುದ್ಧವಾಗಿ ಜಾಗೃತಿಗೊಳಿಸಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಇವರು ಕಲಬುರಗಿಯಲ್ಲಿ ಸತತವಾಗಿ ಗೆದ್ದು ಬರ್ತಾ ಇದ್ರು. ಮೊದಲು MLA ಆಗಿದ್ರು, ಕೊನೆಗೆ MP ಕೂಡ ಆದ್ರು. ಆದ್ರೆ ಆ ಜಿಲ್ಲೆಗೆ ಅವ್ರು ಮಾಡಿದ್ದು ಏನೂ ಇಲ್ಲ. ಇಡೀ ಜಿಲ್ಲೆಯನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರೆ ಹೊರತು ಆ ಜಿಲ್ಲೆಯನ್ನಂತೂ ಉದ್ಧಾರ ಮಾಡಲಿಲ್ಲ ಅವರು. ಹಾಗಾಗಿ ಅವರ ವಿರುದ್ಧವಾಗಿ ಜನಾಭಿಪ್ರಾಯ ಮೂಡಿಸೋದ್ರಲ್ಲಿ RSS ಯಶಸ್ವಿ ಆಯ್ತು ಅಂತೇಳಿ ಹೇಳ್ತಾರೆ. ಹಾಗಾಗಿ ಸೋಲಿಲ್ಲದ ಸರದಾರ ಅಂತೇಳಿ ಮೆರೀತಾ ಇದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಚುನಾವಣೆಯಲ್ಲಿ ಸೋಲ್ಬೇಕಾಗಿ ಬಂತು. ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋಲಿಗೆ RSS ಪ್ರಮುಖ ಕಾರಣ ಅಂತೇಳಿ ಅವ್ರಿಗೆ ಗೊತ್ತಾಯ್ತು, ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು. RSS ನ ಏನಾದ್ರೂ ಮಾಡಿ ನಾನು ಕಟ್ ಹಾಕ್ಲೇಬೇಕು ಅಂತ ಹೇಳ್ಕೊಂಡು ಸತತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅವ್ರಿಗೆ ಇಲ್ಲಿವರೆಗೆ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗ RSS ಪಥಸಂಚಲನ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಳ್ಳೇಬೇಕು ಅಂತ ಹೇಳಿದ್ರಲ್ಲ, ಒಂದ್ ವೇಳೆ RSS ನವರು ಪಥಸಂಚಲನಕ್ಕೆ ಇಂಥ ದಿನ ಇಷ್ಟು ಜನ ನಾವು ಪಥಸಂಚಲನ ಮಾಡ್ತಾ ಇದ್ದೇವೆ ಅಂತೇಳಿ ಪರ್ಮಿಷನ್ಗೆ ಅಪ್ಲೈ ಮಾಡಿದ ತಕ್ಷಣ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಕಡೆಯಿಂದ ಏನ್ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಚಿತ್ತಾಪುರದಲ್ಲಿ ಕಳೆದ ಬಾರಿ ನಡೆದಂತಹ ಪಥಸಂಚಲನ. ಆ ಸಂದರ್ಭದಲ್ಲಿ ಈ ಪ್ರಿಯಾಂಕ್ ಖರ್ಗೆ ಅವರು ಎಷ್ಟು ನೀಚತನದಿಂದ ವರ್ತಿಸಿದ್ರು ಅಂತ ಹೇಳಿದ್ರೆ, RSS ಗೆ ಪಥಸಂಚಲನ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂತ ಹೇಳ್ಕೊಂಡು ಏನೇನೋ ಸರ್ಕಸ್ ಗಳನ್ನ ಮಾಡಿದ್ರು. ಅವ್ರು ಯಾವಾಗ ನಾವು ಪಥಸಂಚಲನ ಮಾಡ್ತೇವೆ ಅಂತ ಹೇಳಿದ್ರು ತಕ್ಷಣ RSS ನವರು ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡ್ರೆ ಮಾತ್ರ ಚಿತ್ತಾಪುರದಲ್ಲಿ ಅವರು ಪಥಸಂಚಲನ ನಡೆಸಬಹುದು, ಇಲ್ಲದಿದ್ರೆ ಪಥಸಂಚಲನ ನಡೆಸಲಿಕ್ಕೆ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತೇಳಿ ಹೇಳಿದ್ರು.
ಆಗ RSS ನವರು ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಪಥಸಂಚಲನಕ್ಕೆ ಪರ್ಮಿಷನ್ ಕೇಳಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಪುನಃ ಸಮಸ್ಯೆಗಳನ್ನ ಉಂಟು ಮಾಡಿದ್ರು. ಇವರು ಯಾವತ್ತು ಪಥಸಂಚಲನಕ್ಕೆ ಪರ್ಮಿಷನ್ ಕೇಳಿದ್ರು ಅದೇ ದಿನ ಅದೇ ಸ್ಥಳದಿಂದ ಬೇರೆ ಕೆಲವು ಸಂಘಟನೆಗಳು ನಾವು ಕೂಡ ಆ ದಿನ ಮೆರವಣಿಗೆಯನ್ನ ಮಾಡ್ತಾ ಇದ್ದೇವೆ, ಸಂವಿಧಾನವನ್ನ ಹಿಡ್ಕೊಂಡು ನಾವು ಮೆರವಣಿಗೆ ಮಾಡ್ತೇವೆ, ಈ ರೀತಿಯಾಗಿ ಬೇರೆ ಬೇರೆ ಸಂಘಟನೆಗಳು RSS ನವರು ಯಾವ ದಿನ ಕೇಳಿದಾರೋ ಅದೇ ದಿನ ಮತ್ತು ಅದೇ ಸಮಯಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಕೇಳಿದ್ರು. ಅದರಲ್ಲಿ ಇವರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಎಲ್ಲಾ ಸಂಘಟನೆಗಳು ಒಂದೇ ದಿನ ಒಂದೇ ಸಮಯದಲ್ಲಿ ನಾವು ಮೆರವಣಿಗೆ ನಡೆಸಲಿಕ್ಕೂ ಅಥವಾ ಪಥಸಂಚಲನ ನಡೆಸಲಿಕ್ಕೂ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಕೇಳಿದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಉಂಟಾಗಬಹುದು. ಹಾಗಾಗಿ ಅವರು ಪರ್ಮಿಷನ್ ಕೊಡೋದಿಲ್ಲ. ಇದು ಪ್ರಿಯಾಂಕ್ ಖರ್ಗೆ ಅವರಿಗೂ ಗೊತ್ತಿತ್ತು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಯಾವ್ದಾವ್ದೋ ಸಂಘಟನೆಗಳನ್ನ ಚೂ ಬಿಟ್ಟು ಇವರಿಗೆ ಪರ್ಮಿಷನ್ ಸಿಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಪ್ರಯತ್ನ ಪಟ್ಟರು. ಕೊನೆಗೆ RSS ಕೋರ್ಟಿಗೆ ಹೋಗಿ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಬಂತು. ಕೊನೆಗೆ ಕೋರ್ಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಖಭಂಗ ಆಯ್ತು, ಅವ್ರಿಗೆ ಪರ್ಮಿಷನ್ ಸಿಕ್ತು. ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಕೂಡ ನಡೆಸಿದ್ರು. ಇಲ್ಲಿ ಮುಖ್ಯ ಇಂಟೆನ್ಷನ್ ಏನಾಗಿತ್ತು ಅಂತ ಹೇಳಿದ್ರೆ RSS ನ ತಡೆಯುವಂತಹದ್ದು. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನ್ ಮಾಡಿದ್ರು ಕೂಡ RSS ನವರ ಈ ಮಾರ್ಚ್ ಫಾಸ್ಟ್ ಏನಿದೆ ಅದನ್ನ ತಡೆಯಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ RSS ನವರು ಮೊದಲು ಪ್ಲಾನ್ ಹಾಕೊಂಡಿದ್ದು ಒಂದು 500 ಜನ ಸೇರಿ ಪಥಸಂಚಲನ ನಡೆಸೋದು ಅಂತೇಳಿ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವಂತಹ ಈ ಒಂದು ಎಡವಟ್ಟಿನಿಂದಾಗಿ ಅಲ್ಲಿ 5,000 ಜನರವರೆಗೆ ಸೇರ್ಕೊಂಡು ಪಥಸಂಚಲನವನ್ನು ನಡೆಸಿದ್ರು. ಆ ಮುಖಾಂತರ RSS ತಾನು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿತ್ತು ಅದನ್ನ ಮಾಡಿ ತೀರ್ತು. ಯಾವಾಗ ಈ ರೀತಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಖಭಂಗ ಆಯ್ತು ಆ ದಿನದಿಂದ ಅವ್ರು ಕಾಯ್ಲಿಕ್ಕೆ ಶುರು ಮಾಡಿದ್ರು, ನಾನು ಏನಾದ್ರೂ ಮಾಡಿ ಗೃಹ ಮಂತ್ರಿ ಆಗ್ಲೇಬೇಕು. ಒಮ್ಮೆ ನಾನು ಗೃಹ ಮಂತ್ರಿ ಆದ್ರೆ ಈ RSS ನ ಪದೇ ಪದೇ ನಾನು ಕೆಣಕ್ಬಹುದು, RSS ನ ಚಟುವಟಿಕೆಗಳನ್ನು ನಿಯಂತ್ರಿಸಬಹುದು. ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಈಗ ಗೃಹ ಮಂತ್ರಿ ಆದ ತಕ್ಷಣ ಅವ್ರು ಮಾಡಿರುವಂತ ಮೊದಲ ಕೆಲಸ ಏನು ಅಂತ ಹೇಳಿದ್ರೆ RSS ನ ದಾಖಲೆಗಳನ್ನ ಕೇಳಿ ಶುರು ಮಾಡಿರೋದು. ನೀವು ಯಾಕೇನು ನೋಂದಾಯಿಸ್ಕೊಂಡಿಲ್ಲ ಅಂತ ಕೇಳಿರೋದು, ನೀವು ತಕ್ಷಣ ನೋಂದಾಯಿಸ್ಕೊಳ್ಳೇಬೇಕು ಅಂತ ಕೊಂಡು ಫರ್ಮಾನನ್ನ ಹೊರಡಿಸಿರುವಂತಹದ್ದು, ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದಿರುವಂತಹದ್ದು, ಆ ಪತ್ರಕ್ಕೆ ಇನ್ನೂ ಉತ್ತರ ಬಂದಿಲ್ಲ ಅಂತೇಳಿ ಪದೇ ಪದೇ ಹೇಳ್ತಾ ಇರುವಂತಹದ್ದು. ಇದೇ ರೀತಿ ನಡ್ಕೊಂಡು ಬರ್ತಾ ಇದೆಯೇ ಹೊರತು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದೇ ಒಂದು ಒಳ್ಳೆ ಕೆಲಸವನ್ನು ಅವ್ರು ಮಾಡಿದ್ದು ಇಲ್ಲಿವರೆಗೆ ನನ್ನ ಗಮನಕ್ಕಂತೂ ಬಂದಿಲ್ಲ. RSS ವಿರುದ್ಧದ ಇವರ ಸಮರ ಏನಿದೆ ಅದು ಇನ್ನೊಂದು ಮಟ್ಟಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ ಮೋಸ್ಟ್ಲಿ ನಾಡ್ದು 10ನೇ ತಾರೀಕಿಂದ 12ನೇ ತಾರೀಕುವರೆಗೆ ಮೋಹನ್ ಭಾಗವತ್ ಅವರು ಬೆಳಗಾವಿ ಬರ್ತಾ ಇದ್ದಾರೆ. ಬೆಳಗಾವಿಯಲ್ಲಿ RSS ನ ಒಂದು ಸಭೆ ಇದೆ. ಆ ಸಭೆಗೆ ಮೋಹನ್ ಭಾಗವತ್ ಅವರು ಬರ್ತಾ ಇದ್ದಾರೆ. ಯಾವಾಗ ಮೋಹನ್ ಭಾಗವತ್ ಅವರು ಬರ್ತಾರೋ ಆ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡೋದು, RSS ನ ತಿವಿಯುವಂತ ಕೆಲಸ ಮಾಡೋದು, ಅಥವಾ ಮೋಹನ್ ಭಾಗವತ್ ಅವ್ರನ್ನೇ ನೇರವಾಗಿ ಕೇಳ್ಬೋದು, ಅಂದ್ರೆ ಅವ್ರದ್ದು ಎಕ್ಸ್ ಖಾತೆಯಲ್ಲಿ ಕೇಳಬಹುದು. ನೋಡಿ, ಬೆಳಗಾವಿಗೆ ಹೇಗೂ ಬರ್ತಾ ಇದ್ದೀರಲ್ಲ, ಬರುವಾಗ ನಿಮ್ಮ ಎಲ್ಲಾ ದಾಖಲೆಗಳನ್ನ ಹಿಡ್ಕೊಂಡು ಬನ್ನಿ, ನಾನು ಅಲ್ಲಿ ಬಂದು ನಿಮ್ಮನ್ನ ಮುಖತಃ ಭೇಟಿ ಮಾಡಿ ನಾನು ನಿಮ್ಮ ದಾಖಲೆಗಳನ್ನ ಚೆಕ್ ಮಾಡ್ಬೇಕು ಅಂತೇಳಿ ಕೇಳಿದ್ರು ಕೇಳಬಹುದು. ಯಾಕಂದ್ರೆ ಇವರು ಪ್ರಿಯಾಂಕ್ ಖರ್ಗೆ ಅವರು ಖಂಡಿತವಾಗಿ ಆ ರೀತಿ ಮಾಡ್ತಾರೆ. ಅದಲ್ಲದೆ ತಮ್ಮ ಇಲಾಖೆಯನ್ನು ಉಪಯೋಗಿಸಿಕೊಂಡು RSS ಈ ರೀತಿಯಾಗಿ ಪಥಸಂಚಲನಕ್ಕೆ ಪರ್ಮಿಷನ್ ಕೇಳಿದ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಇನ್ನು ಮುಂದೆ ರಾಜ್ಯದಲ್ಲಿ ಈ ನೋಂದಾಯಿಸಿಕೊಂಡಿರುವಂತಹ ಸಂಸ್ಥೆಗಳಿಗೆ ಮಾತ್ರ ನಾವು ಪಥಸಂಚಲನ ಅಥವಾ ಮೆರವಣಿಗೆಗಳನ್ನ ನಡೆಸಲಿಕ್ಕೆ ಪರ್ಮಿಷನ್ ಕೊಡ್ತೇವೆ, ಇಲ್ಲದಿದ್ರೆ ಅವ್ರಿಗೆ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತೇಳಿ ಒಂದು ಫರ್ಮಾನ್ ಅನ್ನು ಹೊರಡಿಸುವಂತ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಆ ಮೂಲಕ RSS ನೋಂದಾಯಿತ ಸಂಸ್ಥೆ ಅಲ್ವಲ್ಲ, ಅವರಿಗೆ ಯಾವುದೇ ಕಾರಣಕ್ಕೆ ಪಥಸಂಚಲನ ನಡೆಸಲಿಕ್ಕೆ ಅವಕಾಶ ಕೊಡಬಾರದು. ಈ ರೀತಿಯಾಗಿ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಖಂಡಿತವಾಗಿ ನಿಚ್ಚಳವಾಗಿದೆ. ಇಲ್ಲದಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಇದ್ದಕ್ಕಿದ್ದಾಗೆ ನಾನು ಕರ್ನಾಟಕದಲ್ಲಿ ಗೃಹ ಮಂತ್ರಿ ಆಗಿರುವವರೆಗೂ RSS ನವರು ಪರ್ಮಿಷನ್ ತಗೊಳ್ಳದೆ ಯಾವುದೇ ಕಾರಣಕ್ಕೆ ಪಥಸಂಚಲನ ನಡೆಸುವಂತಿಲ್ಲ ಅನ್ನೋ ಒಂದು ಫರ್ಮಾನ್ ಅನ್ನ ಹೊರಡಿಸ್ತಾ ಇರಲಿಲ್ಲ. ಇದು ಪಥಸಂಚಲನ ಸಂಬಂಧಪಟ್ಟಂತ ವಿಷಯವಾದ್ರೆ ಪ್ರಿಯಾಂಕ್ ಖರ್ಗೆ ಅವರ ಮುಂದಿನ ಗುರಿ ಏನಾಗಿರ್ಬಹುದು ಅಂತ ಹೇಳಿದ್ರೆ, RSS ನವರು ಸಾಮಾನ್ಯವಾಗಿ ಶಾಖೆಗಳನ್ನು ನಡೆಸ್ತಾರಲ್ಲ, ಆ ಶಾಖೆಗಳನ್ನ ನಡೆಸಲಿಕ್ಕೂ ಕೂಡ ಪರ್ಮಿಷನ್ ತಗೊಳ್ಬೇಕು. ವಿದೌಟ್ ಪರ್ಮಿಷನ್ ನೀವು ಇನ್ನು ಮುಂದೆ ಶಾಖೆಗಳನ್ನು ನಡೆಸುವಂತಿಲ್ಲ ಅಂತ ಹೇಳ್ಕೊಂಡು ಇನ್ನೊಂದು ಹೊಸದಾಗಿ ಒಂದು ಆರ್ಡರ್ ನ ಪಾಸ್ ಮಾಡಿದ್ರು ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಇಲ್ಲಿ ಆಶ್ಚರ್ಯ ಆಗುದೇನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕೇವಲ BK ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ RSS ವಿರುದ್ಧವಾಗಿ ಸತತವಾಗಿ ಹೇಳಿಕೆಗಳನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಇವರಿಬ್ಬರನ್ನ ಬಿಟ್ರೆ ಇಲ್ಲಿವರೆಗೆ ಕರ್ನಾಟಕದ ಒಬ್ಬನೇ ಒಬ್ಬ ಮಂತ್ರಿ ಇರ್ಬೋದು ಅಥವಾ ಮುಖ್ಯಮಂತ್ರಿ ಇರ್ಬೋದು, ಯಾರು ಕೂಡ RSS ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಏನ್ ಮಾಡ್ತಾ ಇದ್ದಾರೋ ಅದು ಸರಿ ಅಂತ ಹೇಳ್ಕೊಂಡು ಇಲ್ಲಿವರೆಗೆ ಯಾರು ಮಾತಾಡ್ಲಿಕ್ಕೆ ಹೋಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ RSS ಬಗ್ಗೆ ಒಳಗೊಳಗಿಂದಾನೆ ಒಂದ್ ಸ್ವಲ್ಪ ಹೆದರಿಕೆ ಇದೆ. ಒಂದ್ ವೇಳೆ ನಾವು RSS ನ ಎದುರು ಹಾಕೊಂಡ್ರೆ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಸಮಸ್ಯೆ ಉಂಟಾಗಬಹುದು, ಹಿಂದೂ ಮತದಾರರು ನಮ್ಮಿಂದ ದೂರ ಸರಿಬಹುದು. ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡು RSS ವಿರುದ್ಧವಾಗಿ ಸಡನ್ ಆಗಿ ಅವ್ರು ಯಾರು ಕೂಡ ಓಪನ್ ಆಗಿ ಹೇಳಿಕೆಗಳನ್ನ ಕೊಡೋದಿಲ್ಲ. ಅಲ್ಲೋ ಎಲ್ಲೋ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾರೆ ಬಿಟ್ರೆ ಆದಷ್ಟು ಇದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ದೂರ ಉಳಿದ್ಬಿಟ್ಟಿದ್ದಾರೆ. ಇನ್ನೊಬ್ರು ಹರಕುಬಾಯಿ ಮನುಷ್ಯರಿದ್ದಾರೆ, ಅವರು MLA ಕೂಡ ಹೌದು, ಚಿಕ್ಕಬಳ್ಳಾಪುರದ MLA ಪ್ರದೀಪ್ ಈಶ್ವರ್.
ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳ್ತಾ ಇದ್ದಾರೋ ಅದನ್ನ ಎಂಡೋರ್ಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಪ್ರದೀಪ್ ಈಶ್ವರ್ ಅವರ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಆಗಿದೆ ಅಂತೇಳಿ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೈಯೆಸ್ಟ್ ಟ್ರೋಲ್ ಆಗ್ತಿರುವಂತಹ ವ್ಯಕ್ತಿ ಯಾರು ಕೇಳಿದ್ರೆ ಅದು ಪ್ರದೀಪ್ ಈಶ್ವರ್. ಅವರು ಆಡುವಂತ ಮಾತು, ಅವರು ಉಪಯೋಗಿಸುವಂತ ಭಾಷೆ, ಇದೆಲ್ಲವನ್ನು ನೋಡಿದಾಗ ಒಬ್ಬ ಸಂಸ್ಕಾರ ರಹಿತನಾದಂತಹ ವ್ಯಕ್ತಿ ಈ ಪ್ರದೀಪ್ ಈಶ್ವರ್ ಅನಿಸ್ತದೆ. ಬಿಡಿ, ಅವ್ರ ಬಗ್ಗೆ ಈಗ ಮಾತಾಡ್ಬೇಕಂತ ಅವಶ್ಯಕತೆ ಇಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕದಲ್ಲಿ RSS ನ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸ್ತೇನೆ ಅಂತ ತಕೊಂಡು ತೊಡೆ ತಟ್ಟಿ ಅಖಾಡಕ್ಕೆ ಇಳಿದ್ಬಿಟ್ಟಿದ್ದಾರೆ. ಆದ್ರೆ ಅವ್ರ ಕೈಲಿ ಅದು ಸಾಧ್ಯ ಆಗ್ತದ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಪ್ರಿಯಾಂಕ್ ಖರ್ಗೆ ಅವರ ಈ ಲೇಟೆಸ್ಟ್ ಫರ್ಮಾನ್ ಬಗ್ಗೆ ನಿಮ್ಗೆ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.